ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರೇ ಬೆಳವಡಿಯ ಮಲ್ಲಮ್ಮ. ಎಂಎಂ ರಾಜಿಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. है जवान भारत के अपनी है ये कंट्री, सबसे ऊपर मराठा लाई. महाराज शिवाजी छत्रपति अपनी है आंधी, रग रग में हर हर महादेव की गर्जा बोली. ये रोम रोम चिल्लाता है जय जय भवानी. इस माटी में जन्मी कहानी एक पुरानी. इस माटी में जन्मी कहानी एक पुरानी. मरहट्टा ऐसा था सिपाही एक ईमानी, इतिहास रचाया जिसने ये भारत की भूमि. जी जान से खेले हर दिशा हर एक लड़ाई, ना हारे रण में खींच के लाता जीत की बाजी. ना हारे रण में खींच के लाता जीत की बाजी. हर सीमा पर तैनात है रक्षक अपना सेंट्री, सबसे ऊपर मराठा लाइट इन्फंट्री. हम है जवान भारत के अपनी है ये कंट्री, सबसे ऊपर मराठा लाइट इन्फंट्री. ಮಲ್ಲಮ್ಮನ ಉತ್ಸವದ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ ಇವತ್ತು ಬೆಳವಡಿಯ ಒಂದು ಗ್ರಾಮದಲ್ಲಿ ಮತ್ತೊಂದು ವಿಶೇಷತೆ ಹಾಗೂ ಸಂಭ್ರಮ ಮನೆ ಮಾಡಿದೆ. ಏಕೆಂದ್ರೆ ಸುದೀರ್ಘವಾಗಿ 23 ವರ್ಷಗಳ ಕಾಲ ಭಾರತೀಯ ಸೈನ್ಯದಲ್ಲಿ ಅಮೋಘವಂತ ಒಂದು ಸೇವೆಯನ್ನು ಸಲ್ಲಿಸಿ ನಿಂಗಪ್ಪ ಮಡವಾಳ್ ಸರ್ ಅವರು ಸ್ವಗ್ರಾಮಕ್ಕೆ ಇವತ್ತ ಬಂದಿದ್ದಾರೆ. ಅವರಿಗೆ ಎಲ್ಲರೂ ಕೂಡ ಒಂದು ಆತ್ಮೀಯವಾಗಿ ಅದ್ದೂರಿ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಅವರು ಈ ಗ್ರಾಮಕ್ಕೆ ಬರುವ ಮುಂಚೆ ಇಲ್ಲಿ ಈ ಗ್ರಾಮದ ಅಧಿದೇವತೆ ಆಗಿರ್ತಕ್ಕಂತಹ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷವಾದಂತಹ ಒಂದು ದಂಪತಿಗಳೊಂದಿಗೆ ಆಗಮಿಸಿ ವಿಶೇಷ ಒಂದು ಪೂಜೆಯನ್ನ ಸಲ್ಲಿಸಿ ಈ ಗ್ರಾಮಕ್ಕೆ ಅವರು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಅವರ ಒಂದು ನಿವೃತ್ತಿ ಜೀವನ ಸುಖಮಯವಾಗಲಿ ಅನ್ನುವಂಥ ಒಂದು ಶುಭಾಶಯಗಳನ್ನ ಅವರಿಗೆ ಸಲ್ಲಿಸುತ್ತಾ ಅವರಿಂದ 2 ಅನಿಸಿಕೆಗಳನ್ನ ವೀಕ್ಷಕರ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಸರ್ ನಮಸ್ಕಾರ. ತಾವು ಇವತ್ತು ಭಾರತೀಯ ಸೈನ್ಯದಲ್ಲಿ ನಮ್ಮನ್ನೆಲ್ಲರನ್ನು ಕಾಯಲಿಕ್ಕೆ ತಮ್ಮ ಜೀವನವನ್ನು ತಮ್ಮ ಹೆಂಡತಿ ಮಕ್ಕಳನ್ನು ಒಂದು ಕಡೆಗಿಟ್ಟು ಇವತ್ತು ನಮ್ಮನ್ನು ಕಾಯಲಿಕ್ಕೆ ನೀವು 23 ವರ್ಷಗಳ ಕಾಲ ಸುದೀರ್ಘವಾಗಿರುವ ಒಂದು ಸೇವೆಯನ್ನು ಸಲ್ಲಿಸಿ ತಮ್ಮ ಸ್ವಗ್ರಾಮಕ್ಕೆ ಆಗಮಿಸಿದ್ದೀರಿ ಸರ್. ಈ ಸಂದರ್ಭದಲ್ಲಿ ಇಂದಿನ ಯುವಕರಿಗೆ ಮತ್ತು ಈ ನಾಡಿನ ಜನರಿಗೆ ನಿಮ್ಮಿಂದ ಏನೋ ಒಂದು ಉಪದೇಶವನ್ನ ಕೊಡ್ತಾ ಇದ್ದೀರಿ? ನಾನು ಹವಾಲ್ದಾರ್ 23 ವರ್ಷಗಳ ಕಾಲ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ನನ್ನ ಸ್ವಗ್ರಾಮಕ್ಕೆ ಮರಳಿ ವಾಪಸ್ ಬಂದಿದ್ದೇನೆ. ಹಾಗೂ ಈ ಸಮಾರಂಭದಲ್ಲಿ ಸೇರಿದಂಥ ಎಲ್ಲ ಗುರು ಹಿರಿಯರಿಗೂ ಗಣ್ಯಮಾನ್ಯರಿಗೂ ನನ್ನ ಗೆಳೆಯ ಬಳಗದವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಸೈನ್ಯ ಎಂಬುದು ಒಂದು ದೇಶ ಸೇವೆ ಅನ್ನೋದಕ್ಕಿಂತಲೂ ನಮಗೆ ಊರಲ್ಲಿ ಬಂದ ಮೇಲೆ ನಮಗೆ ಯಾವುದೇ ಥರನಾದ ನಮಗೆ ಖುಷಿ ಸಿಗುತ್ತೆಯೋ ಇಲ್ಲೋ ಅದಕ್ಕಿಂತ ಹೆಚ್ಚು ಖುಷಿ ನಮಗೆ ಸೇನೆಯಲ್ಲಿ ಸಿಗುತ್ತೆ. ಅಲ್ಲಿ ನಾವು ಯಾವುದೇ ಧರ್ಮವನ್ನು ನೀನು ಮುಸ್ಲಿಮ ಹಿಂದೂ ಕ್ರಿಸ್ತ ಅಂತ ಹೇಳಿ ನಾವು ಭೇದ ಭಾವ ಮಾಡುವುದಿಲ್ಲ. ಅದು ಸೇನೆಯಲ್ಲಿ ಮಾತ್ರ ಯಾವುದೇ ಧರ್ಮ ನಿನ್ನ ಧರ್ಮ ಯಾವುದು ಇದು ಅಂತೇಳಿ ಯಾರೂ ಪಾಲನೆ ಮಾಡುವುದಿಲ್ಲ. ಎಲ್ಲರೂ ಸೇರಿ ಮುಸ್ಲಿಂ ಆಗಲಿ ಹಿಂದೂ ಆಗಲಿ ಕ್ರಿಸ್ತ ಆಗಲಿ ಎಲ್ಲರೂ ಸೇರಿ ಒಂದೇ ಧರ್ಮವನ್ನು ನಾವು ಹಿಂದೂ ಎಂಬ ಧರ್ಮವನ್ನು ಆಚರಿಸುತ್ತಾರೆ. ಆದರೆ ಊರಿನಲ್ಲಿ ಹಾಗೂ ಪಟ್ಟಣ ಶಹರಗಳಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ರಾಜಕಾರಣಿಗಳು ಆಗಲಿ ಹಾಗೂ ದೇಶದಲ್ಲಿ ರಾಜಕೀಯ ಮಾಡುವವರಾಗಲಿ ಧರ್ಮವನ್ನು ಎತ್ತಿ ಮಾತನಾಡುತ್ತಾರೆ. ಅದರಿಂದ ನಮ್ಮ ಯುವ ಜನಾಂಗದವರು ದಾರಿಯನ್ನು ತಪ್ಪಿ ಅವರು ತಮಗೆ ತಿಳಿದ ಹಾಗೆ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿ ತಮ್ಮ ಇದನ್ನು ಮಾಡ್ತಾರೆ. ಧರ್ಮದ ಬಗ್ಗೆ ಯಾರಾದರೂ ಯಾವಾಗಲಾದರೂ ಧರ್ಮ ಅಂದರೆ ಒಂದೇ ಹಿಂದೂ ಧರ್ಮ, ನಾವೆಲ್ಲ ಒಂದು ಎಂಬ ಹೇಳಿ ಎಲ್ಲರೂ ಕೂಡಿ ಚೆನ್ನಾಗಿ ಬಾಳಬೇಕೆಂದು ನಾನು ಕೇಳಿಕೊಳ್ತೇನೆ.
ಒಳ್ಳೆ ಸರ್, ಇವತ್ತಿನ ಯುವ ಜಗತ್ತಿಗೆ ಬಹಳ ಒಳ್ಳೆಯ ಸಂದೇಶವನ್ನು ತಾವು ಕೊಡ್ತಾ ಇದ್ದೀರಿ ಸರ್. ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು, ಯಾವುದೇ ಧರ್ಮ ಇರಬಹುದು, ಆಚರಣೆ ಇರಬಹುದು, ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ರಿ. ಆದರೆ ಭಾರತ ಅಂತ ಬಂದಾಗ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಅನ್ನೋ ಭಾವನೆಯನ್ನ, ಸಹೋದರ ಭಾವನೆಯನ್ನ ಈ ಸಮಾಜದಲ್ಲಿ ಮೂಡಿಸಬೇಕಂತ ಹೇಳಿ ಅತ್ಯಂತ ಉದಾತ್ತವಾದ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ ಸರ್. ಆದರೆ ತಾವು ಈ ನೀವು ನಿವೃತ್ತಿ, ಈಗ ನಿಮ್ಮ ಒಂದು ಜೀವನ ಒಂದು ಆರ್ಮಿಯಲ್ಲಿತ್ತು, ಅಲ್ಲೇ ಜೀವನನೇ ಬೇರೆ, ಸಮಾಜದಲ್ಲಿ ಈಗ ಏನು ಬಂದರೆ ಈಗ ಜೀವನ ಬೇರೆ. ಇಲ್ಲಿ ಈ ಸಮಾಜವನ್ನು ಕಟ್ಟುವಲ್ಲಿ ಮತ್ತು ಮುಂದಿನ ಒಂದು ಧ್ಯೇಯ ಉದ್ದೇಶಗಳು ನೀವು ಯಾವ ರೀತಿ ನಿಮ್ಮ ನಿರ್ವಹಣೆ ಮಾಡ್ತಾರೆ? ನಾವು ಇಲ್ಲಿವರೆಗೂ ದೇಶದ ಸೇವೆಯನ್ನು ಮಾಡಿ ಬಂದಿದ್ದೇವೆ. ದೇಶ ಸೇವೆ, ಜನಾರ್ದನ ಸೇವೆ. ಇಲ್ಲಿ ಊರಿಗೆ ಮರೆಯದ ಮೇಲೆ ನಾವು ನಮ್ಮ ಜನರಿಗಾಗಲಿ ಎಲ್ಲೇ ಏನೋ ಒಂದು ತೊಂದರೆ ಆಗಲಿ, ಯಾರಿಗೆ ಕಷ್ಟ ಬರಲಿ, ಅವ್ರಿಗೆ ನಾವು ಹಿಂದೆ ಬೆಂಬಲವಾಗಿ ನಿಂತು ಅವರ ಕಷ್ಟವನ್ನು ಪರಿಹಾರ ಮಾಡ್ತೀವಿ. ಓಕೆ ಸರ್, ಧನ್ಯವಾದಗಳು.